रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ಓ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಬಿಟ್ಟಿರುವ ಬಾಣ ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಕೆಂಚಲನ್ನೇ ತಿಂದವನು ಭಕ್ತಿಗೆ ಸೊತು. ದಶ ದಿಶೆಯಲ್ಲೂ ಇವ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭ ಶುಭ ಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ. ಇದು ಮಹಾವಿಶ್ವರೂಪ. ಇವತ್ತು ಸುಮಾರು 6 ವರ್ಷದಿಂದ ಸತತವಾಗಿ ತಮಿಳುನಾಡಿಂದ ಒಂದವಾಸಿ ಸೆಟ್ಟಿಕೊಳಂ ತಿರುವಣ್ಣಾಮಲೈ ಡಿಸ್ಟಿಕ್ ಅಲ್ಲಿಂದ ಒಂದು 6 ವರ್ಷ ತಗೊಂಡ್ಬಂದು ಇಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡೋದಕ್ಕೆ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಕಲಶ ಕುಂಭ ಅಂತ ಕಲಶ ಒಂದು 270 ಮಹಿಳೆಯರು ಕಲಶ ಕುಂಭವನ್ನು ನಮ್ಮ ಈಜಿಪುರ ಮುಖ್ಯ ರಾಜ ಬೀದಿಯಲ್ಲಿ ಮೆರವಣಿಗೆ ಬಂದು ಮತ್ತೆ ಇಲ್ಲೇ ಸೇರಿ ಆ ತೀರ್ಥಾನದ ಒಂದು ಇಲ್ಲಿ ಟ್ಯಾಂಕ್ ಅಲ್ಲಿ ಹಾಕಿ ಟ್ಯಾಂಕಿಂದ ಮಿಷಿನ್ ಹಾಕಿ ಅದು ನೆರವೇರುತ್ತೆ ಇವತ್ತು. ಮತ್ತೆ ಈ ಕುಂಭಾಭಿಷೇಕಕ್ಕೆ ಮಾನ್ಯ ಸಚಿವರಾದಂತಹ ಶ್ರೀ ರಾಮಲಿಂಗ ರೆಡ್ಡಿ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಆಗಮಿಸಿದ್ದಾರೆ. ಇವಾಗ ಒಂದು 10 ನಿಮಿಷ ಆಗಮಿಸಿದ್ದಾರೆ. ಅವರ ಉದ್ಘಾಟನೆಯಿಂದ ಮತ್ತೆ ಶುರು ಆಗುತ್ತೆ. ನಾಳೆ ದಿವಸ DK ಶಿವಕುಮಾರ್ ಅವರು ಮೊನ್ನೆ ಬರ್ತಾರೆ. CMಗೂ ಆಹ್ವಾನ ಕೊಟ್ಟಿದ್ದೀವಿ. CM ನಾಳೆ ಕೇರಳದಲ್ಲಿ ಹೋಗ್ಬೇಕಂತ ಏನೋ ಒಂದು ಪ್ರಶ್ನೆ, ಅವರು ಬಂದ್ರೂ ಬರ್ಬೋದು, ಇದು ಮಾಡ್ಬೋದು. ಆಮೇಲೆ ಇದು ಒಂದವಾಸಿಯಲ್ಲಿ ಅವರು ನಮ್ಮ ಜಯಲಲಿತಾ ಮೇಡಮ್ ಇದ್ದಾಗ ಫ್ರೀ ಕಲ್ಲು ನಮ್ಗೆ ಕೊಟ್ರು. ಬೇರೆ ದೇವ್ರನ್ನ ಮಾಡಿ ನೀವು ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದಾನೆ ಬೇರೆ ಮಕನ ಕೆತ್ಕೊಂಡ್ಬಂದು ಇಲ್ಲಿ ಬಂದು ಆವಾಗಿಂದ 6 ವರ್ಷದಲ್ಲಿ ಕೆಲಸ ಶುರು ಮಾಡಿ ಇವಾಗ ನಿಲ್ಸಿದ್ದೀವಿ. ಇದಕ್ಕೆ ಜನರು ಸಹಾಯ ಮತ್ತು ಎಲ್ಲ ರಾಜಕೀಯ ಸಹಾಯದವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಪೊಲೀಸ್ನವರಾಗಿರ್ಬೋದು, KEBನವರಾಗಿರ್ಬೋದು, ಸುಮ್ಮನೆ ಡಿಪಾರ್ಟ್ಮೆಂಟ್ ಅವರು ಎಲ್ಲಾನು ತುಂಬಾನೇ ಶ್ರಮ ಪಟ್ಟು ಈ ಕಲ್ಲನ್ನ ತಂದಿದ್ದೀವಿ ಸರ್. ಇದು ತಗೊಂಡ್ ಬರೋರಿಗೆ ನಾವು ತಮಿಳ್ನಾಡಿಂದ ನಮ್ಮ ಹತ್ತಿಪಲ್ಲಿ ಬಾರ್ಡರ್ವರೆಗೂ ಒಂದು ವರ್ಷ ಆಗೋಯ್ತು. ಯಾಕಂದ್ರೆ ನಮ್ಗೆ ಬ್ರಿಡ್ಜ್ ಮೇಲೆ ಬಿಟ್ಟಿಲ್ಲ, ಕೆಳಗಡೆ ನಾವೇ ರೋಡ್ ಮಾಡಿ ರೋಡಿಂದ ಎತ್ಕೊಂಡ್ಬಂದು ಬರೋದ್ರಲ್ಲಿ ಅದು ಸ್ವಲ್ಪ ಕಷ್ಟಪಟ್ಟು ನಮ್ಮ ಕರ್ನಾಟಕ ಬಂದಾದ್ಮೇಲೆ ನಾವು 1-2 ದಿವಸ ನಾವು ಇಲ್ಲಿ ಬಂದು ಸೇರಿದ್ವಿ. ಇಲ್ಲಿ ಬಂದು ನಮ್ಮ ಬಸ್ ಸ್ಟಾಪ್ ಇಂದ ಇಲ್ಲಿ ಬರೋದಕ್ಕೆ ಒಂದು 15 ದಿವಸ ಆಯ್ತು.
ಮತ್ತೆ ಕಲ್ಲಿ ಎಲ್ದು ಈ ದೇವಸ್ಥಾನ ಬರೋದಿಗೆ ಒಂದು 2 ತಿಂಗಳಾಗೋಯ್ತು. 2 ತಿಂಗಳು ಅಲ್ಲಿಂದ ಇದುವರೆಗೂ ಕೆಲಸ ನಡೀತಾನಿದೆ. ಕೆಲಸ ನಡೆದು ಇವಾಗ 65 ಅಡಿ ವಿಶ್ವರೂಪ ಇರೋದು, ಕಲ್ಲಿಂದ ಕಾಲಿಂದ ತಲೆಯವರು ಎಲ್ಲ ಒಂದೇ ಕಲ್ಲಲ್ಲಿ ಕೆತ್ತನೆ ಆಗಿದೆ. ಇಲ್ಲಿ ಕೆಳಗಡೆ ಬಾಟಮ್ ಇರೋದು ಮಾತ್ರ ಸ್ವಲ್ಪ ಇದು ಮಾಡಬೇಕು. ಮತ್ತೆ ಇವಾಗ ನಿಂತಿದೀವಲ್ಲ, ಇಲ್ಲಿ ಕೊಳ ಬರುತ್ತೆ, ಕೊಳದಲ್ಲಿ ನೀರು ಹಾಕಿ ನೀರಿಂದ ದೇವ್ರನ್ನ ನೋಡ್ಬೇಕು. ಆ ತರ ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಸತಿಗೆ ಅದು ಅದನ್ನು ಎಲ್ಲ ಆಗ್ತಾ ಇದೆ, ಅದು ಮಾಡ್ತಾ ಇದ್ದೀವಿ. ಸರ್, ಮತ್ತೆ ಈ ಒಂದು ಶಿಲ್ಪಿಗಳು ಯಾರ್ಯಾರಿದೆ ಇದಕ್ಕೆ? ಇದು ಶಿಲ್ಪಿಗಳು ತಮಿಳ್ನಾಡಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ, ಕರ್ನಾಟಕದಿಂದ ಬಂದಿದ್ದಾರೆ. ಅವರು ಒಬ್ಬರೇ ಶಿಲ್ಪಿ ಅಂತಿಲ್ಲ, ಎಲ್ಲ ತುಂಬಾ ಜನ ಶಿಲ್ಪಿಗಳು ಬಂದು ಮಾಡಿದ್ದಾರೆ. ತಿರುಪತಿಯಿಂದ ಒಂದು ಹೆಸರು ನಮ್ಗೆ ಅಷ್ಟೇ ಇದಾಗಿಲ್ಲ, ತಿರುಪತಿಯಿಂದ ಆ ಚರ್ಚ್ ಬಂದಿದ್ದಾರೆ. ಅದು ಮತ್ತೆ ಈ